ನೀವು ಒಂದು ಅಂಗಡಿಗೆ ಚಿನ್ನವನ್ನು ತಗೊಳ್ಳೋದಕ್ಕೆ ಹೋಗ್ತೀರಾ. 250 ಗ್ರಾಮು ಚಿನ್ನ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತೀರಾ. ಇಲ್ಲಿ ನಿಮಗೆ 3 ಸಮಸ್ಯೆಗಳು ಬರ್ತವೆ. ಒಂದು, 250 ಗ್ರಾಮು ಚಿನ್ನಕ್ಕೆ ಫುಲ್ ಅಮೌಂಟ್ ಒಂದೇ ಸಲ ಕೊಡೋದು ಕಷ್ಟ ಆಗ್ಬೋದು. ಕೊಟ್ರು ಆ ಚಿನ್ನಕ್ಕೆ ಮೇಕಿಂಗ್ ಚಾರ್ಜಸ್, GST ಎಲ್ಲಾನು ಸೇರಿಸಿದ್ರೆ ದೊಡ್ಡ ಅಮೌಂಟನೇ ಆಗೋಗುತ್ತೆ. ನೀವು ಜ್ಯುವೆಲರಿ ಏನಾದರೂ ತಗೋತೀರಾ ಅಂದ್ರೆ ಒಂದು 10% ಮೇಕಿಂಗ್ ಚಾರ್ಜು ಪ್ಲಸ್ ಒಂದು 3% GST ಅಂತೂ ಕಟ್ಟಲೇಬೇಕು. ಅಥವಾ ನೀವೇನಾದ್ರೂ ಗೋಲ್ಡ್ ಕಾಯಿನ್, ಈ ಬಿಸ್ಕೆಟ್ ಎಲ್ಲಾನು ತಗೊಳಕ್ ಹೋದ್ರೆ ಅಲ್ಲೂ ನೀವು 3% GST ಅಂತೂ ಕಟ್ಟಲೇನೆ ಬೇಕಾಗುತ್ತೆ. ಆಮೇಲೆ ಅಷ್ಟು ಚಿನ್ನವನ್ನ ಎಲ್ಲಿ ಇಡೋದು ಅನ್ನೋದು ಒಂದು ದೊಡ್ಡ ರಿಸ್ಕ್ ಏನೇನೆ. ಮತ್ತೆ ಆ ಚಿನ್ನ ಎಷ್ಟು ಪ್ಯೂರ್ ಅಂತ ಹೇಳ್ಬಿಟ್ಟು ಗ್ಯಾರಂಟಿಯಾಗಿ ಹೇಳೋದಕ್ಕೆ ಆಗೋದೇ ಇಲ್ಲ. ಅಂಗಡಿಯಿಂದ ಅಂಗಡಿಗೆ ಚೇಂಜ್ ಆಗುವಂತಹ ಸಾಧ್ಯತೆ ಇರುತ್ತೆ, ಮೋಸ ಹೋಗಿರುವಂತಹ ಸಾಧ್ಯತೆನೂ ಇದ್ದೇ ಇರುತ್ತೆ. ಮತ್ತೆ ಆ ಚಿನ್ನವನ್ನು ತಗೊಂಡು ನೀವು ನೆಕ್ಸ್ಟ್ ಡೇನೇನೆ ಸೇಲ್ ಅನ್ನ ಮಾಡ್ತೀರಾ ಅಂದ್ರೆ ನಿಮ್ಮ ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜಸ್ ಮತ್ತೆ GST ಎಲ್ಲಾನು ಕಳೆದೇನೆ ಅವರು ಹಾಕೊಳ್ಳುವಂಥದ್ದು. ಇಲ್ಲ ನೀವು ಇನ್ನೂ ಜಾಸ್ತಿ ಸಮಯ ತನಕ ಇಟ್ಕೊಂತೀರಾ ಆದ್ರೂ ಮಾರ್ಕೆಟ್ ಪ್ರೈಸ್ ಗಿಂತ ಕಡಿಮೆ ರೇಟಿಗೆ ನಿಮ್ಮ ಚಿನ್ನವನ್ನ ತಗೋತಾರೆ. ಜೊತೆಗೆ ನೀವು ಇಷ್ಟು ದಿನ ಆ ಚಿನ್ನವನ್ನ ಇಟ್ಕೊಂಡಿರೋದಕ್ಕೆ ನಿಮ್ಗೇನು ಬಡ್ಡಿ ಅಂತೂ ಕೊಡೋದೇ ಇಲ್ಲ. ಎಕ್ಸ್ಟ್ರಾ ಅಮೌಂಟ್ ಏನು ನಿಮ್ಗೆ ಸಿಗಲ್ಲ. ಸ್ವಲ್ಪ ಚಿನ್ನದ ಬೆಲೆ ಜಾಸ್ತಿ ಆಗಿರ್ಬೋದು ಅಷ್ಟೇನೆ. ಆದ್ರೆ ಮಾರ್ಕೆಟ್ ಪ್ರೈಸ್ ಕಂಪೇರ್ ಮಾಡಿದ್ರೆ ಕಡಿಮೆಗೆ ಅವರು ತಗೋತಾರೆ. ಆದ್ರೆ ನಾನು ನಿಮ್ಗೆ ಇವತ್ತು ಚಿನ್ನದ ಜೊತೆ ವರ್ಷಕ್ಕೆ 2.5% ಬಡ್ಡಿಯನ್ನು ಸಹ ಕೊಡುವಂತಹ ಚಿನ್ನದ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಈ 250 ಗ್ರಾಮು ಚಿನ್ನವನ್ನ ತಗೊಳ್ಳೋದಕ್ಕೆ ತಿಂಗಳಿಗೆ 4,000 EMI ಅನ್ನ ಕಟ್ಟೋದ್ರಿಂದ ಶುರು ಮಾಡ್ಬಿಟ್ಟು ಆ ಅಮೌಂಟ್ ಮೇಲೂ 2.5% ಬಡ್ಡಿಯನ್ನ ತಗೋಬಹುದು. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಮೇಕಿಂಗ್ ಚಾರ್ಜಸ್ ಆಗಲಿ, GST ಆಗಲಿ ಏನೂ ಇರಲ್ಲ. ನೀವು ಈ ಚಿನ್ನವನ್ನ ಮಾರಬೇಕು ಅಂದ್ರೆ ಆ ಚಿನ್ನದ ಮಾರ್ಕೆಟ್ ಪ್ರೈಸ್ ಬೆಲೆಗೆನೆ ಅದನ್ನ ತಗೋತಾರೆ. ಈ ಚಿನ್ನ ಪೂರ್ತಿ 24 ಕ್ಯಾರೆಟ್ ಗೋಲ್ಡ್ ಆಗಿರುತ್ತೆ. ಮತ್ತೆ ಈ ಚಿನ್ನವನ್ನ ಗೌರ್ಮೆಂಟ್ ಕೊಡೋದ್ರಿಂದ ತುಂಬಾ ಪ್ಯೂರ್ ಮತ್ತೆ ಸೇಫ್ ಅಂತಾನೆ ಹೇಳ್ಬೋದು. ನಾನು ಯಾವ ಗೋಲ್ಡ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ SGB ಅಥವಾ ಸಾವರಿನ್ ಗೋಲ್ಡ್ ಬಾಂಡ್ ಅಂತ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಇಶ್ಯೂ ಮಾಡುವಂತಹ 24 ಕ್ಯಾರೆಟ್ ನ ಪ್ಯೂರ್ ಗೋಲ್ಡ್ ಬಾಂಡ್. ಗೌರ್ಮೆಂಟ್ ನೇ ಇದನ್ನ ಕೊಡ್ತಿರೋದ್ರಿಂದ ಇದು ತುಂಬಾನೇ ಪ್ಯೂರ್, ಕರೆಕ್ಟ್ ಆದಂತಹ ಮಾರ್ಕೆಟ್ ಪ್ರೈಸ್ ನಲ್ಲೇನೆ ವ್ಯವಹಾರ ನಡೆಯುವಂಥದ್ದು. ಈ ಬಾಂಡು ನಿಮ್ಗೆ ಹೇಗೆ ಲಾಭವನ್ನು ತಂದುಕೊಡುತ್ತೆ ಅಂದ್ರೆ ಗೌರ್ಮೆಂಟ್ ವರ್ಷಕ್ಕೆ ಒಂದು 4-5 ಸಲ ಈ ಗೋಲ್ಡ್ ಬಾಂಡ್ ಗಳನ್ನ ಮಾರ್ಕೆಟ್ ನಲ್ಲಿ ಬಿಡ್ತಾರೆ. ಫೆಬ್ರವರಿಯಲ್ಲಿ ಬಿಟ್ಟಿದ್ರು. ನೀವು 3 ತಿಂಗಳಿಗೊಂದ್ಸಲ ಈ ಬಾಂಡ್ ಅನ್ನ ತಗೋತಾ ಹೋದ್ರೇನೆ ಸಾಕು. 15 ವರ್ಷಕ್ಕೆ 250 ಗ್ರಾಮು ಪ್ಯೂರ್ ಗೋಲ್ಡ್ ಅನ್ನ ನೀವು ಕಲೆಕ್ಟ್ ಅನ್ನ ಮಾಡ್ಕೋಬಹುದು. ನೀವು ಬೇರೆ ಯಾವುದೇ ರೀತಿಯಲ್ಲಿ 250 ಗ್ರಾಮ್ ಗೋಲ್ಡ್ ಅನ್ನ ತಗೊಂಡ್ರೆ ಇಷ್ಟು ಬೇಗ, ಇಷ್ಟು ಕಡಿಮೆ ಅಮೌಂಟ್ಗೆ ಇಷ್ಟು ಗೋಲ್ಡ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಕಸ್ಮಾತ್ ತಗೊಂಡ್ರು ಅದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಮತ್ತೆ ಚಾರ್ಜಸ್ ಗಳು ಇದ್ದೇ ಇರುತ್ತೆ. ಯಾಕೆಂದ್ರೆ ಫಿಸಿಕಲ್ ಗೋಲ್ಡ್ ಅನ್ನ ನೀವೇನಾದ್ರೂ ತಗೊಂಡ್ರೆ ಎಲ್ಲರಿಗೂ ನಮ್ಮ ಹತ್ರ ಗೋಲ್ಡ್ ಇದೆ, ನಮ್ಮ ಅಂತಸ್ತು ಎಷ್ಟು ಅಂತ ಹೇಳ್ಬಿಟ್ಟು ತೋರಿಸಬಹುದು, ನಿಜನೇನೆ. ಆದ್ರೆ ಗೋಲ್ಡ್ ಕಳ್ಳತನ ಆಗುವಂತಹ ಭಯ ಇದ್ದೇ ಇರುತ್ತೆ. ಬ್ಯಾಂಕ್ ಅಲ್ಲಿ ಲಾಕರ್ ಸಿಗೋದನ್ನು ಕಷ್ಟನೇನೆ, ಅದಕ್ಕೆ ಚಾರ್ಜಸ್ ಎಲ್ಲಾನು ಇರುತ್ತೆ. ಇದರಿಂದ ಅಲ್ಲಿಟ್ರು ನಮ್ಗೇನು ಲಾಭ ಸಿಗಲ್ಲ. ಮೊದಲನೇ ಜಾಸ್ತಿ ಬೆಲೆಯನ್ನ ಕೊಟ್ಟು ತಗೊಳ್ಳೋದನ್ನೇ ಕಷ್ಟ, ಜೊತೆಗೆ ಇಟ್ಕೊಳ್ಳೋದು ಇನ್ನೂ ರಿಸ್ಕ್ ಏನೇನೆ. ಕಳ್ಳತನ ಆಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಒಟ್ಟಿನಲ್ಲಿ ಬೆನಿಫಿಟ್ ಕಡಿಮೆ, ರಿಸ್ಕ್ ತುಂಬಾನೇ ಜಾಸ್ತಿ. ಆದ್ರೆ ಈ SGB ಗೋಲ್ಡ್ ಬಾಂಡು ಆ ರೀತಿ ಅಲ್ಲ. ಇದು ಆನ್ಲೈನ್ ಅಲ್ಲಿ ಇರುತ್ತೆ. ನಮಗೆ ಅರ್ಜೆಂಟ್ ಗೋಲ್ಡ್ ಲೋನ್ ಬೇಕು ಅಂದ್ರೆ ಈ ಬಾಂಡ್ ಮೇಲೆ ಸಿಗುತ್ತೆ. ಅರ್ಜೆಂಟ್ ಸೇಲ್ ಅನ್ನೇ ಮಾಡಬೇಕು ಅಂದ್ರೂ ಆನ್ಲೈನ್ ಅಲ್ಲಿ ಅದು ಮಾರ್ಕೆಟ್ ಪ್ರೈಸ್ ನಲ್ಲೇನೆ ಸೇಲ್ ಅನ್ನು ಮಾಡಬಹುದು. ಜೊತೆಗೆ ನಮಗೇನೆ ಇವರು ಬಡ್ಡಿಯನ್ನು ಕೊಡ್ತಾ ಇರ್ತಾರೆ. ಇಲ್ಲ ನನಗೆ ಜ್ಯುವೆಲರಿನೇ ಬೇಕು ಅಂದ್ರೂ ಯಾವಾಗ ಬೇಕಾದ್ರೂ ಈ ಹಣವನ್ನ ಯೂಸ್ ಮಾಡಿ ಬೇಕಿರುವಷ್ಟು ಮಾತ್ರ ಜ್ಯುವೆಲರಿಯನ್ನ ಅಥವಾ ಗೋಲ್ಡ್ ಬಿಸ್ಕೆಟ್ ಗಳನ್ನ ತಗೋಬಹುದು. ತಗೊಳ್ಳೇಬೇಕು ಅನ್ನೋರು ತಗೋಬಹುದು. ಹೀಗೆ ಈ ಗೌರ್ಮೆಂಟ್ ಬಾಂಡ್ ಅಲ್ಲಿ ಹೆಚ್ಚಿನ ಬೆನಿಫಿಟ್ಗಳು ಸಿಗುತ್ತೆ. ಸೊ ಇದನ್ನ EMI ಮುಖಾಂತರ ತಗೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಿಂತ ಮುಂಚೆ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಅದು ನೀವು ಪೋಸ್ಟ್ ಆಫೀಸು ಮತ್ತೆ ಬ್ಯಾಂಕ್ ಗಳಲ್ಲೂ ಇದನ್ನ ಅಪ್ಲೈ ಮಾಡಬಹುದು. ಬಟ್ ಅದಕ್ಕಿಂತ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು ಈಸಿ ಇರುತ್ತೆ. ನೀವು ಝೀರೋದಾ ಅಥವಾ ಗ್ರೋ ಅನ್ನೋ ಅಂತಹ ಆಪ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ ತಗೊಳ್ಳೋದು ಈಸಿ ಇರುತ್ತೆ. ನೀವು ಇಲ್ಲಿ ಬನ್ನಿ, ಮಾಮೂಲಿ ಸ್ಟಾಕ್ ತಗೊಳ್ಳುವಂತಹ ರೀತಿಯಲ್ಲೇ ಇಲ್ಲಿ ತಗೋಬಹುದು. ಅಮೌಂಟ್ ಅನ್ನ ಹಾಕಿ ಅಪ್ಲೈ ಅನ್ನ ಮಾಡಿ ಅಷ್ಟೇನೆ. 50 ರೂಪಾಯಿ ಗ್ರಾಮಿಗೆ ಡಿಸ್ಕೌಂಟ್ ಸಹ ಸಿಗುತ್ತೆ. ಆದ್ರೆ ಬೈ ಆಗುವಂತಹ ಸಮಯದಲ್ಲಿ ನಿಮ್ಮ ವಾಲೆಟ್ ಅಲ್ಲಿ ಅಮೌಂಟ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಅವಾಗ್ಲೇನೆ ಇದು ನಿಮ್ಗೆ ಸಿಗುವಂತದ್ದು. ಈ ಗೋಲ್ಡ್ ನಿಮ್ಮ ಅಕೌಂಟ್ ಅಲ್ಲಿ ತೋರಿಸುತ್ತೆ. ಜೊತೆಗೆ PDF ನಲ್ಲೂ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಆದ್ರೆ ಇವಾಗ ಅವೈಲಬಲ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನೀವು ಕೇಳಬಹುದು. ಚಿಂತೆ ಮಾಡಬೇಡಿ, ಇವಾಗ ಇನ್ನೂ ಡಿಸ್ಕೌಂಟ್ ಪ್ರೈಸ್ ಗೆ ನೀವು ಈ ಬಾಂಡ್ ಅನ್ನ ತಗೋಬಹುದು. ಅದೇಗೆ ಅಂದ್ರೆ NSE ಅನ್ನುವಂತಹ ವೆಬ್ಸೈಟ್ ಗೆ ಬನ್ನಿ. ಇಲ್ಲಿ ಈ ಚಿನ್ನದ ಬಾಂಡ್ ಗಳು ಲಿಸ್ಟ್ ಆಗಿರುತ್ತವೆ. ಯಾವುದು ಹೆಚ್ಚು ಡಿಸ್ಕೌಂಟ್ ನಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಜೊತೆಗೆ ಹೆಚ್ಚು ಜನ ಮಾರ್ತಾ ಇದಿರೋ ಅನ್ನುವಂತ ಈ ಗ್ರಾಫ್ ಇದೆಯಲ್ಲ, ಇದನ್ನು ನೋಡಿ. ಇದು ಜಾಸ್ತಿ ಇರೋದು ಮುಖ್ಯನೇ. ಜೊತೆಗೆ ಇಲ್ಲಿ ಯಾವ ಡೇಟ್ ಅಲ್ಲಿ ಇದು ಇಶ್ಯೂ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡಬಹುದು. ಮತ್ತೆ ಮೆಚುರಿಟಿ ಇದು ಯಾವಾಗ ಆಗುತ್ತೆ,
ಎಷ್ಟು ಪ್ರೈಸಿಗೆ ಇದನ್ನ ಇಶ್ಯೂ ಮಾಡಿದ್ದಾರೆ. ಯಾಕಂದ್ರೆ ಯಾವ ಪ್ರೈಸಿಗೆ ಇಶ್ಯೂ ಅನ್ನ ಮಾಡಿರ್ತಾರೆ ಅದ್ರ ಮೇಲೆ ನಿಮ್ಗೆ 2.5% ಬಡ್ಡಿಯನ್ನ ಕೊಡ್ತಾರೆ. ಇವಾಗ ಏನು ಪ್ರೈಸು ನಡೀತಾ ಇದೆ, ಮಾರ್ಕೆಟ್ ಅಲ್ಲಿ ನಡೀತಾ ಇದೆ, ಈ ಬಾಂಡು ಏನ್ ಪ್ರೈಸ್ಗೆ ನಾನು ತಗೋತಾ ಇದೀನಿ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಲಿಮಿಟ್ ಆರ್ಡರ್ ಅನ್ನ ಕೊಡಬೇಕು. ಈ ಪ್ರೈಸ್ಗೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ಟು ಮಾಮೂಲಿ ಮಾರ್ಕೆಟ್ ಆರ್ಡರ್ ಅನ್ನ ಕೊಡೋಕ್ ಹೋಗ್ಬಿಡಿ, ಆಮೇಲೆ ಅಮೌಂಟ್ ಜಾಸ್ತಿ ಕಟ್ ಆಗ್ಬಿಡುತ್ತೆ. ಸೊ ಲಿಮಿಟ್ ಆರ್ಡರ್ ಅನ್ನೇ ಕೊಡಿ. ಈ ಪ್ರೈಸ್ಗೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿ ಬೈ ಆಪ್ಷನ್ ಗೆ ಹಾಕಿ. ಮಾರ್ಕೆಟ್ ಆರ್ಡರ್ ಹಾಕಿದ್ರೆ ಲಾಸ್ ಆಗೋಗುತ್ತೆ. ಲಿಮಿಟ್ ಆರ್ಡರ್ ಹಾಕಿರಿ, ನಿಮ್ಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಗ್ರಾಫ್ ಅಲ್ಲಿ ತಗೊಳ್ಳೋರು ಮಾರೋರು ಜಾಸ್ತಿ ಇರ್ಬೇಕಷ್ಟೇ. ನೆಕ್ಸ್ಟ್ ನೀವು ಮಾರಕ್ ಹೋದಾಗ್ಲೂ ಉಪಯೋಗ ಆಗುತ್ತೆ. ಇದೇ ರೀತಿಯಲ್ಲಿ ಈ ಬಾಂಡ್ ಅನ್ನ ನೀವು ಆನ್ಲೈನ್ ಅಲ್ಲಿ ಸೇಲ್ ಅನ್ನು ಮಾಡಬಹುದು. ಆದ್ರೆ ಸೇಲ್ ಮಾಡೋದಕ್ಕೆ ಹೋಗ್ಬಿಡಿ, ಯಾಕಂದ್ರೆ ಈ ಬಾಂಡ್ ಅನ್ನ ಲಾಂಗ್ ಟರ್ಮ್ ನಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚು ಬೆನಿಫಿಟ್ ಇದೆ. ಅದೇನಂದ್ರೆ ಡಬಲ್ ಬೆಲೆಗೆ ನೀವು ಇದನ್ನ ಮಾರಬಹುದು. ಹೇಗೆ ಅಂದ್ರೆ ನಾವು ಈ ಬಾಂಡ್ ಅನ್ನ ತಗೊಂಡ ಡೇಟ್ ಇಂದ 8 ವರ್ಷಕ್ಕೆ ನಿಮ್ಮ ಬಾಂಡು ಮೆಚ್ಯೂರ್ ಆಗೋದು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅವರು ಹೇಳ್ತಾರೆ. 8 ವರ್ಷದ ತನಕ ಇಟ್ಕೊಂಡಿದ್ರೆ ಅವತ್ತಿನ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಇರುವಂತಹ ಚಿನ್ನದ ರೇಟಿಗೆ ತಕ್ಕಂತೆ ನಿಮ್ಗೆ ಹಣವನ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. 8 ವರ್ಷ ಆದ್ಮೇಲೆ ಏನು ಪ್ರೈಸ್ ಇರುತ್ತೋ ಆ ಪ್ರೈಸ್ ಅನ್ನ, ಜೊತೆಗೆ ಬಡ್ಡಿಯನ್ನ 6 ತಿಂಗಳಿಗೂ ಕೊಡ್ತಾನೆ ಬರ್ತಾ ಇರ್ತಾರೆ. ಹೌದು, ಯಾವಾಗ ಬೇಕಾದ್ರೂ ಮಾರ್ಬೋದು, ಬಟ್ ಮಾರೋದಕ್ಕೆ ಹೋಗ್ಬಿಡಿ. ಇನ್ನು ದುಡ್ಡಿದ್ದಾಗ, ಗೋಲ್ಡ್ ಪ್ರೈಸು ಕಡಿಮೆ ಆದಾಗ, ಡಿಸ್ಕೌಂಟ್ ಅಲ್ಲಿ ಸಿಕ್ಕಾಗ ತಗೋತಾನೆ ಇರಿ, ಹೆಚ್ಚು ಲಾಭವನ್ನ ಮಾಡ್ತಾ ಇರಿ. ಈಗ ಜಸ್ಟ್ 4,000 EM ಇಂದ ಶುರು ಮಾಡ್ಬಿಟ್ಟು ಕಡಿಮೆ ರೇಟ್ ಅಲ್ಲಿ ಹೆಚ್ಚು ಗೋಲ್ಡ್ ಅನ್ನ ತಗೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡ್ದ ಬನ್ನಿ. ಈಗ ಆಲ್ರೆಡಿ ಇದನ್ನ ಬೈ ಮಾಡೋದು ಹೇಗೆ ಅಂತ ಹೇಳಿದೀನಿ. ಸೊ ಅದರ ಪ್ರೋಸೆಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದರಿಂದ ನೀವು 80 ಲಕ್ಷಕ್ಕಿಂತ ಹೆಚ್ಚು ಹಣವನ್ನ, ಇದನ್ನ ಎಕ್ಸೆಲ್ ಮುಖಾಂತರ ಹೇಳ್ತೀನಿ ನೋಡಿ. ಮೊದಲನೇ ಕಾಲಮು ಎಷ್ಟು ವರ್ಷ ಇನ್ವೆಸ್ಟ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು, ಇಲ್ಲಿ ನೀವು 15 ವರ್ಷ ಮಾತ್ರ ಇನ್ವೆಸ್ಟ್ ಅನ್ನ ಮಾಡಬೇಕಾಗುತ್ತೆ. ಮೊದಲನೇ ವರ್ಷ ನೀವು 8 ಗ್ರಾಮನ್ನ ತಗೋತೀರಾ, ಅದಾದಮೇಲೆ 1 ಗ್ರಾಮನ್ನ ಜಾಸ್ತಿ ಮಾಡ್ತೀರಾ, ಅದಾದಮೇಲೆ 1 ಗ್ರಾಮು, ಹೀಗೆ ವರ್ಷ ವರ್ಷ 1 ಗ್ರಾಮನ್ನ ಜಾಸ್ತಿ ತಗೋತಾ ಹೋಗ್ತೀರಾ. ಇವಾಗ 6,200 ರೂಪಾಯಿ ಚಿನ್ನದ ಬೆಲೆ ಇದೆ. ನಾನು ಇಲ್ಲಿ ಇನ್ಫ್ಲೇಷನ್ ಅನ್ನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಇಲ್ಲಿ ನಾನು ಪ್ರತಿ ವರ್ಷ ಚಿನ್ನದ ಪ್ರೈಸು 8% ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ದುಡ್ಡನ್ನೇ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಇಲ್ಲಿ ನೋಡಿದ್ರೆ 6,200 ಇದೆ, ನೆಕ್ಸ್ಟ್ ವರ್ಷ ಬಂದ್ಬಿಟ್ಟು 6,696, ಆಮೇಲೆ 7,232, ಹೀಗೆ ಜಾಸ್ತಿ ಮಾಡ್ತಾ ಹೋಗಿದ್ದೀನಿ. ಸೊ ನಾವು ಮೊದಲನೇ ವರ್ಷ 8 ಗ್ರಾಮನ್ನ ತಗೋತೀವಿ, ಅಂದ್ರೆ ವರ್ಷಕ್ಕೆ 49,600 ರೂಪಾಯಿ ಆಗುತ್ತೆ. ಅಂದ್ರೆ ನೀವು 3 ತಿಂಗಳಿಗೆ ಒಂದ್ಸಲಿ ತಗೋತೀನಿ ಅಂದ್ರೆ 3 ತಿಂಗಳಿಗೆ 12,400 ರೂಪಾಯಿ ಆಗುತ್ತೆ. ಅದೇ 1 ತಿಂಗಳಿಗೆ 4,133 ರೂಪಾಯಿ ಆಗುತ್ತೆ. ಅದೇ ನೆಕ್ಸ್ಟ್ ವರ್ಷ ನೀವು 5,000 ರೂಪಾಯಿನ 5,022 ರೂಪಾಯಿ 1 ತಿಂಗಳಿಗೆ ಖರ್ಚು ಮಾಡಬೇಕಾಗುತ್ತೆ. ಅದರ ಮುಂದಿನ ವರ್ಷ 6,000 ರೂಪಾಯಿ, ಅದಾದಮೇಲೆ 7,000, ಹೀಗೆ ನಿಮ್ಮ ಸ್ಯಾಲರಿ ಇನ್ಕ್ರೀಸ್ ಆಗಿರೋದ್ರಿಂದ ಅಥವಾ ನೀವು ನಿಮಗೆ ಬೇರೆ ಕಡೆಯಿಂದ ಯಾವುದಾದ್ರೂ ಲಾಭ ಬರೋದ್ರಿಂದ 1 ಗ್ರಾಮನ್ನ ಹೆಚ್ಚಿಗೆ ತಗೋತೀರಾ, ಮತ್ತೆ ಇಲ್ಲಿ ಜಾಸ್ತಿ ಪ್ರೈಸ್ನು ಇನ್ಕ್ರೀಸ್ ಆಗಲ್ಲ. ಸೊ ಈ ರೀತಿ ತಗೋಬಹುದು ಅಂತ ಅನ್ಕೋತೀನಿ. NSE ಅಲ್ಲಿ ಡಿಸ್ಕೌಂಟ್ ಅಲ್ಲೂ ಸಿಗುತ್ತೆ, ಅದನ್ನ ನೋಡ್ಕೊಂತಾ ಇರಿ. ಕೆಲವು ಸಲ 10% ಡಿಸ್ಕೌಂಟ್ ತನಕನೂ ಸಿಗುತ್ತೆ. ಅದನ್ನ ನೋಡ್ಕೊಂಡು ಬೈ ಮಾಡಿದ್ರೆ ಈ ಅಮೌಂಟ್ ನಿಮಗೆ ಇನ್ನೂ ಕಡಿಮೆನೇ ಆಗುತ್ತೆ. ಅವಾಗಲೇ ಹೇಳಿದಾಗೆ 8% ಅನ್ನ ಜಾಸ್ತಿನೇ ಮಾಡಿ ನಾನು ಹಾಕಿರುವಂಥದ್ದು. ಈ 8%ಗಿಂತ ಜಾಸ್ತಿನೇ ರಿಟರ್ನು ಗೋಲ್ಡಲ್ಲಿ ಸಿಗ್ಬೋದು, ಅಥವಾ ಇನ್ನೂ ಕಡಿಮೆನೇ ಹಾಕ್ಬೋದು. ಇದು ಒಂದು ಆವರೇಜ್ ಅನ್ನ ನಾನು ಹಾಕಿದ್ದೀನಿ. ಒಂದು ಆವರೇಜ್ ಅನ್ನ ಹಾಕಿದ್ರೆ ಇಷ್ಟು ಅಮೌಂಟು ಬರುತ್ತೆ. ಈ ಕಾಲಮಲ್ಲಿ 1 ಮಂತಿಗೆ ಇಷ್ಟೆಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಸೊ ಇಂಟ್ರೆಸ್ಟ್ ಬರೋದು 6 ತಿಂಗಳಿಗೆ ಕೊಡ್ತಾರೆ, ಬಟ್ ಟೋಟಲ್ ಆಗಿ ಇಂಟ್ರೆಸ್ಟ್ ನಮಗೆ ಸಿಗುವಂಥದ್ದು 8 ವರ್ಷಕ್ಕೆ ನಮಗೆ 9,920 ರೂಪಾಯಿ ಇಂಟ್ರೆಸ್ಟು ಸಿಕ್ಕಿರುತ್ತೆ. ಹಾಗೆ 2ನೇ ವರ್ಷ ತಗೊಂಡಿರುವಂಥದ್ದು 12,000 ಸಿಗುತ್ತೆ. 3ನೇ ವರ್ಷ ತಗೊಂಡಿರುವಂಥದ್ದು 14,463 ರೂಪಾಯಿ ಸಿಗುತ್ತೆ. ಹೀಗೆ ಇಂಟ್ರೆಸ್ಟ್ಗಳು ಸಿಗ್ತಾ ಹೋಗುತ್ತೆ. ಟೋಟಲ್ ಆಗಿ ಇಂಟ್ರೆಸ್ಟು ನಾವು 15 ವರ್ಷ ಇನ್ವೆಸ್ಟನ್ನು ಮಾಡಿ ಅದೆಲ್ಲನೂ ಮೆಚೂರ್ ಆಗೋ ತನಕ ಕಾದರೆ 5,52,351 ರೂಪಾಯಿ ಇಂಟ್ರೆಸ್ಟನ್ನೇ ಗಳಿಸಿರ್ತೀವಿ. ಜೊತೆಗೆ ನಮ್ಮ ಹತ್ರ ಮೊದಲನೇ ವರ್ಷ 8 ಗ್ರಾಮ್ ಇರುತ್ತೆ, 2ನೇ ವರ್ಷ 17 ಗ್ರಾಮ್ ಇರುತ್ತೆ, 5ನೇ ವರ್ಷ ನಮಗೆ 50 ಗ್ರಾಮು ಚಿನ್ನ ನಮ್ಮ ಹತ್ರ ಇರುತ್ತೆ, ಅದು ಬಾಂಡ್ ರೀತಿಯಲ್ಲಿ. 15ನೇ ವರ್ಷದಲ್ಲಿ 225 ಗ್ರಾಮು ನಮ್ಮ ಹತ್ರ ಚಿನ್ನ ಇರುತ್ತೆ. ಇನ್ನು ಮಿಕ್ಕಿದ್ದು ಹೇಗೆ ಬರುತ್ತೆ ಅಂತಲೂ ಹೇಳ್ತೀನಿ. ಆದರೆ ನಮಗೆ 8 ವರ್ಷಕ್ಕೆ ಮೆಚೂರ್ ಆಗೋದ್ರಿಂದ ನಮ್ಮ 8ನೇ ವರ್ಷದಲ್ಲಿ ನಮಗೆ 8 ಗ್ರಾಮ್ನ ಚಿನ್ನದ ಅಮೌಂಟು ನಮ್ಮ ಬ್ಯಾಂಕಿಗೆ ಕೊಡ್ತಾರೆ. ಜೊತೆಗೆ ಇನ್ನು ಮಿಕ್ಕಿದ್ದೆಲ್ಲನೂ ಬಾಂಡಲ್ಲಿರುತ್ತೆ. ನೆಕ್ಸ್ಟ್ 9ನೇ ವರ್ಷ 17 ಗ್ರಾಮು ನಮಗೆ ದುಡ್ಡು ಕೊಟ್ಟಿರ್ತಾರೆ, ಇನ್ನು ಮಿಕ್ಕಿದ್ದು ಬಾಂಡಲ್ಲಿರುತ್ತೆ. ಹೀಗೆ ನಾವು ಕರೆಕ್ಟಾಗಿ 22 ವರ್ಷಕ್ಕಾದರೆ ಟೋಟಲು 225 ನಮಗೆ ದುಡ್ಡಿನ ಮುಖಾಂತರ ಕೊಡ್ತಾರೆ. ಅಷ್ಟು ಕೊಡುವಷ್ಟೊತ್ತಿಗೆ ಈ 8% ನಂಗೆ ಲೆಕ್ಕ ಆಗ್ತಾ ಹೋದರೆ ನಾವು
1 ಗ್ರಾಮ್ ಚಿನ್ನಕ್ಕೆ 33,707 ರೂಪಾಯಿ ಹಂಗೆ ನಾವು ಮಾರಬಹುದು. ಅಕಸ್ಮಾತ್ ಕಡಿಮೆ ಇದ್ದರೆ ಕಡಿಮೆ ಕೊಡ್ತಾರೆ, ಬಟ್ ಇನ್ನೂ ಜಾಸ್ತಿ ಆದರೆ ಜಾಸ್ತಿ ಅಮೌಂಟನ್ನೇ 1 ಗ್ರಾಮಿಗೆ ನಮಗೆ ಕೊಡ್ತಾರೆ. ಇಲ್ಲ ನಾನು 15ನೇ ವರ್ಷಕ್ಕೇ ಎಲ್ಲವನ್ನು ಮಾರ್ತೀನಿ ಅಂದರೆ ಅಫ್ಕೋರ್ಸ್ ಮಾರ್ಬೋದು. ಆವಾಗ ನಿಮಗೆ ಸುಮಾರು ಒಂದು 19,667 ರೂಪಾಯಿ ಪ್ರತಿ ಗ್ರಾಮಿಗೆ ಸಿಗುತ್ತೆ. ಅಲ್ಲೂ ನೀವು ಮಾರ್ಬೋದು. ಟೋಟಲ್ಲು ನೀವು 15 ವರ್ಷದಲ್ಲಿ 27,61,760 ರೂಪಾಯಿಯಷ್ಟು ಇನ್ವೆಸ್ಟನ್ನು ಮಾಡಿರ್ತೀರ. ಅದಕ್ಕೆ 5,52,351 ರೂಪಾಯಿ ಇಂಟ್ರೆಸ್ಟನ್ನು ತೊಗೊಂಡಿರ್ತೀರ. ನೀವೇನಾದರೂ 15ನೇ ವರ್ಷದಲ್ಲೇ ಮಾರ್ತೀನಿ ಅಂದರೆ 92 ಗ್ರಾಮಷ್ಟು ಹಣವನ್ನು ಕೊಟ್ಟಿರ್ತಾರೆ. ಇನ್ನು ಮಿಕ್ಕಿದ್ದು 133 ಗ್ರಾಮು. ಅದನ್ನು ನೀವು 16ನೇ ವರ್ಷದ ಅಮೌಂಟಿಗೆ ನೋಡಿದ್ರೆ 19,667 ರೂಪಾಯಿ ನನಗೆ ಮಾರಿರ್ತೀರ. ಜೊತೆಗೆ ನಿಮಗೆ ಇಂಟ್ರೆಸ್ಟನ್ನು ಒಂದು 3 ಲಕ್ಷ ಸಿಕ್ಕಿರುತ್ತೆ. ಸೊ ಟೋಟಲ್ಲು 29,15,771 ರೂಪಾಯಿ ಸಿಕ್ಕಿರುತ್ತೆ. ಜೊತೆಗೆ ನಿಮಗೆ ಈ 92 ಗ್ರಾಮ್ನಷ್ಟು ಹಣವನ್ನು ಫಸ್ಟೇ ಬಂದಿರುತ್ತೆ. ಈ 3 ಲಕ್ಷ ಏನಿದೆಯಲ್ಲ ಅದರಲ್ಲೂ ನೀವು ಒಂದು 16 ಗ್ರಾಮನ್ನು ತೊಗೋಬೋದು. ಸೊ ಆ 92 ಗ್ರಾಮನ್ನು ಬಿಟ್ಬಿಟ್ರೆ ಇನ್ನೂ 150 ಗ್ರಾಮು ಚಿನ್ನ ನಿಮಗೆ ಸಿಕ್ಕಿರುತ್ತೆ. ಪ್ಲಸ್ 92 241 ಗ್ರಾಮು ಚಿನ್ನ ನಿಮಗೆ ಸಿಕ್ತಂಗಾಯಿತು. ಯಾಕೆಂದರೆ ನೀವು ಬೇಗನೆ ಮಾರ್ತಾ ಇದ್ದೀರ. ನೀವು ಚಿಕ್ಕ ಮಕ್ಕಳಿಗೋಸ್ಕರ ತೊಗೋತಾ ಇದ್ದೀರಾ ಅಂದರೆ ನಮಗೆ ಚಿನ್ನ ತುಂಬ ಲೇಟಾಗೇ ಬೇಕಾಗುವಂಥದ್ದು. ಅವರು ಚಿಕ್ಕ ಮಗು ಇದ್ದಾಗ ನೀವು ಹಾಕಿದ್ರೆ 22 ವರ್ಷಕ್ಕೆ ನಿಮಗೆ ಟೋಟಲ್ಲು 225 ಗ್ರಾಮ್ನಷ್ಟು ಚಿನ್ನವನ್ನು ಕೊಟ್ಟಿರ್ತಾರೆ. ಅದಕ್ಕೆ ನೀವು ಕೊಟ್ಟಿರುವಂಥ ಅಮೌಂಟ್ ಬಂದ್ಬಿಟ್ಟು 27,61,760 ರೂಪಾಯಿ. ಆದರೆ ನೀವು ಸೇಲನ್ನು ಮಾಡಿದ್ರೆ 23ನೇ ವರ್ಷಕ್ಕೆ 33,707 ರೂಪಾಯಿ ಆಗುತ್ತೆ. ನೀವು ಸೇಲನ್ನು ಮಾಡೋಕ್ಕೋದ್ರೆ ನಿಮಗೆ 70,22,198 ರೂಪಾಯಿ ಸಿಗುತ್ತೆ. ಜೊತೆಗೆ ನಿಮಗೆ ಇಂಟ್ರೆಸ್ಟನ್ನು ಕೊಟ್ಟಿದ್ದಾರೆ 5,52,351 ರೂಪಾಯಿ. ಅದರಲ್ಲಿ ಒಂದು 10% ಟ್ಯಾಕ್ಸ್ ಹೋಯ್ತು ಅಂದ್ರೂ ನಿಮಗೆ 49,117 ರೂಪಾಯಿ ಸಿಗುತ್ತೆ. ಅದರಿಂದನೂ ನೀವು ಗೋಲ್ಡನ್ನೇ ತೊಗೋತಿದ್ರೆ ಅಂದ್ಕೊಂಡ್ರೆ ಒಂದು ಆವ್ರೇಜ್ ಪ್ರೈಸನ್ನು ತೊಗೊಂಡ್ರೆ ಅದರಲ್ಲೂ ನೀವು 33 ಗ್ರಾಮನ್ನು ತೊಗೊಂಡಿರ್ಬೋದು. ಸೊ ಟೋಟಲು 225 ಪ್ಲಸ್ 33 258 ಗ್ರಾಮಷ್ಟು ನೀವು ಚಿನ್ನವನ್ನು ತೊಗೊಂಡಿರ್ತೀರ. ಈ ಚಿನ್ನವನ್ನು 23ನೇ ವರ್ಷದ ಪ್ರೈಸಿಗೆ ನೀವು ಮಾರಕ್ಕೆ ಹೋದರೆ 87 ಲಕ್ಷ ಆಗುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡಿದ್ದು 27,61,000, ಆದರೆ ನಿಮಗೆ 87 ಲಕ್ಷ ಸಿಗುತ್ತೆ. ಆವಾಗಲೇ ಹೇಳಿದಾಗೆ ಚಿನ್ನದ ಬೆಲೆ ಇನ್ನೂ ಜಾಸ್ತಿ ಆಯಿತು ಅಂದರೆ 8%ಗಿಂತ ಇನ್ನೂ ಜಾಸ್ತಿ ಆಯಿತು ಅಂದರೆ ಇನ್ನೂ ಹೆಚ್ಚಿನ ಹಣನೇ ನಿಮಗೆ ಸಿಗುತ್ತೆ. ನಾನು ಒಂದು ಆವ್ರೇಜ್ ಬೆಲೆಯನ್ನು ತೊಗೊಂಡಿರೋದು, ಅದನ್ನು ನೆನ್ಪಿಟ್ಕೊಂಡಿರಿ. ಸೊ ಈ ರೀತಿ ನೀವು ತಿಂಗಳ 4,000 ರೂಪಾಯಿಯನ್ನು ಸೇವ್ ಮಾಡಿ ಅದನ್ನು EMI ಮಾಡೋದಕ್ಕೆ ಶುರು ಮಾಡಿದ್ರೆ, ವರ್ಷಕ್ಕೆ 8 ಗ್ರಾಮಿಂದ ಶುರು ಮಾಡಿದ್ರೆ ನೀವು 250 ಗ್ರಾಮ್ಗಿಂತ ಜಾಸ್ತಿ ಚಿನ್ನವನ್ನು ತಗೋಬೋದು. EMI ಆಗಿರೋದ್ರಿಂದ ಅಷ್ಟು ಕಷ್ಟನೂ ಆಗಲ್ಲ ಅನ್ಕೋತೀನಿ. ನೀವು ಇದೇ EMI ಅಮೌಂಟನ್ನು ಯೂಸ್ ಮಾಡಿ 24 ಕೋಟಿಯಷ್ಟು ಅಮೌಂಟನ್ನು ತಗೋಬೇಕು ಅಂದರೆ ಈ ವಿಡಿಯೋವನ್ನು ನೋಡಿ.